ಹೋದಿಯ ಪಿಶಾಚಿ ಅಂದರೆ ಬಂದೇ ಗವಾಕ್ಷಿಲಿ ಅನ್ನೋಂಗಾಯ್ತು ಈ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ಕಾಟ. ಸರ್ಕಾರ ಎಷ್ಟೇ ಹೇಳಲಿ, ಜನ ಎಷ್ಟೇ ಉಗಿಲಿ, ಇವ್ರು ಮಾತ್ರ ತಮ್ಮ ಬುದ್ಧಿ ಬಿಡೋ ಹಂಗೆ ಕಾಣಿಸ್ತಾ ಇಲ್ಲ. ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಕಿರುಕುಳ, ಹಾವಳಿ, ದಾದಾಗಿರಿ ನಿಲ್ಲೋ ಹಂಗೆ ಕಾಣಿಸ್ತಾ ಇಲ್ಲ. ಸಾಲ ಮರುಪಾವತಿ ಮಾಡೋದಕ್ಕೆ ಮನೆಯನ್ನೇ ಸೀಸ್ ಮಾಡಿಬಿಟ್ಟಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಕುಲವಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. 2021ರಲ್ಲಿ 5 ಲಕ್ಷ ರೂಪಾಯಿ ಸಾಲವನ್ನು ಮಾಡಿಕೊಂಡಿದ್ರು. ಈವರೆಗೂ 3 ಲಕ್ಷ ರೂಪಾಯಿ 30,000 ರೂಪಾಯಿ ಸಾಲವನ್ನು ಮರುಪಾವತಿ ಮಾಡಿದ್ದಾರೆ. ಉಳಿದ ಹಣವನ್ನು ಪಾವತಿಸಬೇಕು ಅಂಥೇಳಿ ಫೈನಾನ್ಸ್ ಸಿಬ್ಬಂದಿ ದುಂಬಾಲು ಬಿದ್ದಿದ್ದಾರೆ. ಕಾಲಾವಕಾಶ ಕೇಳಿದ್ರು ಅಷ್ಟೇ, ಏನು ಮನವಿ ಮಾಡಿಕೊಂಡ್ರು ಅಷ್ಟೇ, ಅವಕಾಶನೇ ಕೊಟ್ಟಿಲ್ಲ. ಮನೆಯನ್ನು ಸೀಸ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು ದಸಗಿರ್ ಸಾಬ್ ಅಂಥೇಳಿ 2021ರಲ್ಲಿ 5 ಲಕ್ಷ ರೂಪಾಯಿ ಸಾಲ ಮಾಡಿದವರು. ಈಗ ಮನೆ, ಮಕ್ಕಳು ಎಲ್ಲರನ್ನೂ ಮನೆಯಿಂದ ಹೊರದಬ್ಬಿ ಈಗ ಮನೆಗೆ ಬೀಗ ಹಾಕ್ಕೊಂಡು ಒಂದು ನೋಟಿಸನ್ನು ಅಂಟಿಸಿ ಅಲ್ಲಿಂದ ಹೋಗಿರುವಂಥದ್ದು. ಸಿಬ್ಬಂದಿಗಳ ವರ್ತನೆಗೆ ಈಗ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬರೀ ಮನೆ ಮಾತ್ರ ಅಲ್ಲಂತೆ, ಬೈಕನ್ನು ಸೀಸ್ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಪಾಪ 3 ಮಕ್ಕಳೊಂದಿಗೆ ಮನೆಯ ಹಿತ್ತಲಲ್ಲಿ ಈ ಬಡ ಕುಟುಂಬ ವಾಸಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮೂಲಕ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳ ದಾದಾಗಿರಿ ಮುಂದುವರೆದಿದೆ. ಬಿಸಿನೆಸ್ ಏನಾದ್ರು ಕಡಿದಂತೆ ಮಾಡಕಂತ ತೋರಿ ಸರ್. ಜಗಳೋಳ ಸ್ವಾಮಿ ಯಾವ ನಾನು ಮೋಸ ಮಾಡಿದ್ರೆ IDFC ಬ್ಯಾಂಕು ನನಗೆ ಗೊತ್ತಿರಾಕಿಲ್ರಿ. ಬಡ್ಡಿ ಕಡಿಮೆ ಐತಿ ಹಂಗೈತಿ, ನಾನು ಕರ್ಕೊಂಡು ಹೋಗಿ ಮೋಸ ಮಾಡಿ 5 ಲಕ್ಷ ರೂಪಾಯಿ ಲೋನ್ ತೆಗಿಸಿ ನನಗೆ 3 ಲಕ್ಷ ಕೊಟ್ಟಾನ 2 ಲಕ್ಷ ರೂಪಾಯಿ ತಾತಿಂದನ್ರಿ. ಹೇಳಕ್ ಹೋದ್ರೆ ನನಗೇನು ಸಂಬಂಧ ಇಲ್ಲ, ನೀವು ಹೆಂಗ್ ತಗೊಂಡು ಹೆಂಗ್ ತುಂಬ ನನಗಂತನ್ರಿ. ಇವ್ರು ಬ್ಯಾಂಕ್ ನಾನು ನೋಡ್ರಿ ಮನೆ 22ನೇ ತಾರೀಕು ಬಂದು ಜನವರಿ 22ಕ್ಕೆ ಬಂದು ಮನೆ ಸೀಜ್ ಮಾಡಿದ್ರಿ. ಮುಂದೆ ಇವ್ರು ನಿನ್ನೆ 2.5 ಲಕ್ಷ ರೂಪಾಯಿ ತುಂಬೋ ಮಟ ನಿನ್ನ ಮನೆ ನಾವು ಚಾವಿ ಕೊಡುದಿಲ್ಲ, ಮನೆ ಇದನ್ನ ಮಾಡುದಿಲ್ಲ ಅಂತ ಕುಂತಾನ್ರಿ. 2 ಲಕ್ಷ ರೂಪಾಯಿ ತುಂಬ್ಕೊಳ್ತಾರಲ್ರಿ ಮ್ಯಾನೇಜರ್, ಅನುಮಾನ ಮಾಡತ್ತಂತ ಅವನು. ಇಂಥ ಮಕ್ಕಳು ಮರಿ ತಗೊಂಡು ಎಲ್ಲಿ ಬುದ್ಧಿ ಹೇಳ್ರಿ, ನಾವು ದುಡ್ಕೊಂತೀನಿ ಅವ್ರಿ. 1 ರೂಪಾಯಿ ನಾವು ನೌಕರಿ ಇಲ್ಲ, ಏನು ಹೊಲಾನು ಇಲ್ರಿ, 1 ಎಕರೆನು ಮಂದಾಗಲ್ಲ. ನಮ್ಮ ಹಸ್ಸೆ ಆಗುದಿ ಮಗ ಸುರಿಸಿದ ಪರಿಸ್ಥಿತಿ ಆಗಿತ್ತು ನಮ್ದು. ಇನ್ನು ಅವರ ಎಲ್ಲಿ ತರಲಿ ಹೇಳ್ರಿ ರೊಕ್ಕ, ನೀನು ತುಂಬಾಗದು ತಗೊಳ್ಳಿಲ್ಲ, ಅಲ್ಲಿ ಸಾಲ ಮಾಡಿ ಬಂಗಾರ ಒತ್ತಿಟ್ಟು ಹೆಣ್ಮಕ್ಳು ಕೊಳ್ಳ ಇನ್ನೂ ಎಲ್ಲ ಒತ್ತಿಟ್ಟಿದ್ದೀನಿ.